ನಿರ್ಧಾರಕ್ಕೆ ಬರಬೇಕಾಗಿತ್ತು, ಇದರ ತನಿಖೆಗೆ ಏನು ನಿರ್ಧಾರ ಬರಬೇಕಾಗಿತ್ತು, ಯಾರು ಅನ್ನೋದು FIR ಹರಿಸ್ಬೇಕಾಗಿತ್ತು. ಯಾಕಂದರೆ ಇಲ್ಲಿವರೆಗೆ FIR ಹರಿದಿಲ್ಲ ಅಂತ ಸುದ್ದಿಗಳಿದ್ದಾವೆ. SIT ರಿಪೋರ್ಟ್ ಬಂತು, ಆದರೆ ಯಾರ ಮೇಲೆ ಅನ್ನೋದಂಥದ್ದು FIR ಇಲ್ಲ. ಇದು ಮೊದಲು ಆಗಬೇಕಾಗಿತ್ತು. ಇದನ್ನು ಇವತ್ತು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ, FIR ಇಲ್ಲದೆ ಎಂಥದ್ದು ಅಂತೇಳಿ. ಯಾಕೆಂದ್ರೆ ಮುಚ್ಚಿ ಹಾಕೋ ಕೆಲಸ ಇದೆಲ್ಲ. ಅದಕ್ಕಾಗಿ FIR ಆಗಲಿ. ಅದರಲ್ಲೂ ಮುಖ್ಯವಾಗಿ ಚಂಪತ್ ರಾಯ್ ಮತ್ತು ಅವನ ಗುರು, ಚಂಪತ್ ರಾಯ್ ಗುರು ಯಾರಪ್ಪ ಅಂದ್ರೆ ಮೋದಿ ಅವರು, ಇವ್ರ ಕಾರಣಕ್ಕೇ ಇವತ್ತು ಆಗ್ಯದ ಅನ್ನೋಂಥ ಸ್ಪಷ್ಟ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇದು ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನು ಪಡಿತಾ ಮುಂಬರುವ ದಿನಗಳಲ್ಲಿ BJP ಇನ್ನೂ ಅಷ್ಟು ಕಷ್ಟವನ್ನು ಹಾಕೋದ್ರಲ್ಲಿ ಎರಡು ಮಾತು ಇಲ್ಲ. ಅದೇ ಕಾಲಕ್ಕೆ RSSಗೂ ಕೂಡ RSS ಇವತ್ತು ಒಳ್ಳೆಯ ಹೆಸರನ್ನು ಪಡೆದುಕೊಂಡ ರಾಷ್ಟ್ರ ಮಟ್ಟದಲ್ಲೇ ಸಾಕಷ್ಟು 88,000 90,000 ಶಾಖೆಗಳನ್ನು ಹೊಂದ್ಕೊಂಡು ಪ್ರತಿ ವರ್ಷವೂ ಡೆವಲಪ್ ಆಗುವಂಥ ಈ ಸಂಸ್ಥೆ ಇದರಿಂದಾಗಿ ಕೆಟ್ಟ ಹೆಸರನ್ನು ಪಡೆಯುವ ಜೊತೆಗೆ ಇನ್ನು ವಿಶ್ವಾಸ ಕಡಿಮೆ ಆಗ್ಬೋದಾ ಯುವಕರದ್ದು RSS ಮೇಲೆ ಅನ್ನುವಂಥ ಚರ್ಚೆಗಳು ಮಾತುಗಳು ಅಲ್ಲಲ್ಲೇ ನಡೀತಾ ಇದ್ದಾವೆ. ಇದಕ್ಕೆ ಏನಾಗ್ತದೆ ಭವಿಷ್ಯ ಬಿಟ್ಟು ವಿಷಯ. ಆದರೆ ಇದು ನಡೆದಂಥ ಘಟನೆಯಿಂದಾಗಿ ಇವತ್ತು ಸಹಜವಾಗಿ ನೂರಾರು ಸಾವಿರಾರು ಕೋಟಿಗಳ ವ್ಯವಹಾರ ಆಗಿದ್ದನ್ನು ನೋಡಿದಾಗ ಸಹಜ ಈ ದೇಶದ ಜನರಲ್ಲೇ ಅದರಲ್ಲೂ ಈ ಒಂದು ಮೋದಿ ಸರ್ಕಾರದ ಮೇಲೆ ವಿಶ್ವಾಸ ಮೂಡುತ್ತದನ ಅನ್ನುವಂಥ ಮಾತುಗಳು ಅದೇನೂ ಇರಲಿ. ಈಗಂತೂ ಆಗಿದ್ದೇನು ಸುಳ್ಳಲ್ಲ. ಈಗಾಗಲೇ SIT ಒಪ್ಕೊಂಡದ. ಈಗ ಮೊದಲು ಆಗ್ಬೇಕಾಗಿತ್ತು, ತನಿಖೆ ಆಗಬೇಕು. ತನಿಖೆಯಲ್ಲಿ ಯಾರು ಸಿಗ್ತಾರೆ, ಯಾರ ಮೇಲೆ ಆರೋಪ ಬರ್ತದೆ, ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಆಗಬೇಕು. ಅದು ಆಗಬೇಕಾಗಿತ್ತಪ್ಪ ಅಂದ್ರೆ ಈಗ ಅದು ಯೋಗಿ ಆದಿತ್ಯನಾಥ್ ಅವ್ರ ಕೈಯಲ್ಲದ, ಮೋದಿಯವ್ರ ಕೈಯಲ್ಲದ. ಯಾಕಂದ್ರೆ ಈ ತನಿಖೆ ಮಾಡಿದ್ದು ಅಂದರೆ SIT ನೇಮಿಸಿದ್ದು ಯೋಗಿ ಆದಿತ್ಯನಾಥ್, ಯಾವ ನ್ಯಾಯಾಧೀಶರಲ್ಲ. ಹೀಗಾಗಿ ನ್ಯಾಯಾಧೀಶರನ್ನು ಹೋಗಿ ಇಡಬೇಕಂತಿಲ್ಲ. ಏನು ಡಿಸಿಷನ್ ತೊಗೋಬೇಕಾಗಿದ್ರು ಯೋಗಿ ಆದಿತ್ಯನಾಥ್ರವ್ರು ತೆಗೆದುಕೊಳ್ಬೇಕು. ಇದು ಸರಿಯೋ ತಪ್ಪು, ಅದು ಫೈನಲ್ ರಿಸಲ್ಟ್ ಕೊಡೋದು ಈಗಿರೋದು ಯೋಗಿ ಆದಿತ್ಯನಾಥ್ರ ಕೈಯಲ್ಲೇ. ಆದಿತ್ಯನಾಥ್ ಅವರು ಆ ರಿಪೋರ್ಟ್ ಏನದ ಅನ್ನೋದು ಮೊದಲು ಜಗತ್ತು ಜಾಹಿರಗೊಳಿಸ್ಬೇಕು. SIT ಏನು ಆರೋಪ ಮಾಡಿದೆ ಯಾರ ಮೇಲೆ, ಅದೇ ಕಾಲಕ್ಕೆ FIR ಹರಿಸ್ಬೇಕು ಅನ್ನೋದು ಎಲ್ಲ ತಜ್ಞರ, ರಾಜಕೀಯ ತಜ್ಞರ, ಅದರಲ್ಲೂ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರ ಎಲ್ಲರ ಅಭಿಪ್ರಾಯ. ಅದು ಎಷ್ಟರ ಮಟ್ಟಿಗೆ ನಮ್ಮ ಯೋಗಿಯವರು